ಇವ್ರು ಕುಣಿಯ ನೋಡ್ಬಿಟ್ಟು ಜೋಶ್ ಎದ್ರಕೊಂಡು ಬಿಟ್ಟ. ಜೋಶ ಕಣ್ ನೋಡಿ, ಅವನು ಕಣ್ ಬ್ಲಿಂಕ್ ಮಾಡ್ದೇನೆ ನೋಡ್ತಾ ಇದ್ದಾನೆ ಏನ್ ನಡೀತಿದೆ ಅಂತ. ಸೊ ಸ್ಟ್ರೋಲರ್ನ ನಾನು ತಗೊಂಡ್ಬಿಟ್ಟು ಇಲ್ಲೇ ಸ್ಟಕ್ ಆಗಿರ್ತೇನೆ. ಇದೇ ಲೈಫ್. ಅದಕ್ಕೆ ಬಿಫೋರ್ ಗೋಯಿಂಗ್ ಔಟ್ ಸೈಡ್ ಬ್ಯಾಗ್ ಪ್ಯಾಕ್ ಮಾಡೋಕಿನ್ನ ಇವ್ರ ಹೊಟ್ಟೆನೆಲ್ಲ ಫಸ್ಟ್ ಪ್ಯಾಕ್ ಮಾಡಿ ಫುಲ್ ಮಾಡ್ಬಿಡ್ಬೇಕು, ಇಲ್ಲ ಅಂತ ಅಂದ್ರೆ ನಮಗೆ ಸೇಫ್ ಇರಲ್ಲ. ಸೊ ಹಾಗಾಗಿ ಇಬ್ರು ಹಾಲು ಕುಡಿತಾ ಇದಾರೆ. ಡಾರ್ಕ್ ಕಲರ್ ಡ್ರೆಸ್ ಹಾಕಿದ್ರೆ ಸೊ ರೆಡಿ ಆಗಿದ್ದೀನಿ. ಬಟ್ ಏನು ಅನಿಸ್ತಾ ಇದೆ ನೋಡಿ, ಇಲ್ಲಿ ಸ್ವಲ್ಪ ಆಯಿಲಿ ಅನಿಸ್ತಾ ಇದೆ. ಆ್ಯಕ್ಚುಲಿ ನಾನು ಈ ಮಾಮಾ ಅರ್ತ್ ಅವರ ಆಯಿಲ್ ಫ್ರೀ ಫೇಸ್ ಮಾಯಿಶ್ಚರೈಸರ್ ವಿತ್ ಆಪಲ್ ಸಿಡರ್ ವಿನೆಗರ್, ಸೊ ಇದ್ರದ್ದು ಯೂಸ್ ಬಂದ್ಬಿಟ್ಟು ಆಕ್ನೆ ಪ್ರೋನ್ ಸ್ಕಿನ್ನಿಗೆ ಯೂಸ್ ಆಗುತ್ತೆ ಅಂತ, ಆ್ಯಂಡ್ ಆಯಿಲ್ ಫ್ರೀ ಅಂತ ಇತ್ತು ನಾನು ನೋಡಿದಾಗ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ಬಟ್ ಹಚ್ಚಿದಾಗ ನನಗೆ ಒಂಥರ ಆಯಿಲಿ ಅನಿಸ್ತಾ ಇದೆ. ಅದಾದ್ಮೇಲೆ ನಾನು ಸ್ವಲ್ಪ ಜಾನ್ಸನ್ ಬೇಬಿ ಪೌಡರ್ನ ಕೂಡ ಅಪ್ಲೈ ಮಾಡಿಕೊಂಡೆ. ಬಟ್ ಸ್ಟಿಲ್ ಹಾಗೆ ಅನಿಸ್ತಾ ಇದೆ. ಡೇಸ್ ನಾನು ಎಲ್ಲಿಗಾರ ಹೋಗಬೇಕು ಅಂತ ಅಂದರೆ ಇಬ್ಬರನ್ನ ಕರ್ಕೊಂಡು ಹೋಗಲೇಬೇಕು. ನನಗೆ ಅದೊಂಥರ ಹ್ಯಾಬಿಟ್ ಆಗ್ತಾ ಇದೆ ಇವಾಗ. ಮೊದಲೆಲ್ಲ ತುಂಬ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಅನಿಸ್ತಾ ಇತ್ತು ಸಂಜೆ ಒಬ್ಬನೇ ಇದ್ದಾಗ. ಬಟ್ ಇವಾಗ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಇದೇ ಲೈಫು, ಅದಕ್ಕೆ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಇಲ್ಲ ಅಂತಂದರೆ ಏನು, ನಾವು ಮನೇಲೇ ಇರಬೇಕಾಗುತ್ತೆ, ಸ್ವಲ್ಪ ಹೊರಗಡೆ ಹೋಗ್ಬೇಕು ಅನ್ನೋ ಕಷ್ಟ. ಸೊ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮಗೆ ಕಷ್ಟ ಅನ್ಸೋದೆಲ್ಲ ಈಸಿಯಾಗಿ ಹೋಗ್ಬಿಡುತ್ತೆ ಅಂತ ಅನ್ಸೋದು. ಅಂತಂದರೆ ಸ್ಟ್ರೋಲರು. ಸೊ ಸ್ಟ್ರೋಲರ್ನ ನಾನು ತೊಗೊಂಡ್ಬಿಟ್ಟು ನಿಜವಾಗ್ಲೂ ನನಗೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸೊ ಅದಿಲ್ಲ ಅಂತಂದರೆ ಇವಾಗ ಜೋಶನ ನಾನು ಎತ್ಕೋಬೇಕು, ಎತ್ಕೊಂಡು ಬ್ಯಾಕ್ ಪೈನು ಮತ್ತು ಅದೊಂದು ಎಕ್ಸ್ಟ್ರಾ, ಮತ್ತು ಎಲ್ಲಿಗೂ ನಾವು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋಕ್ಕೂ ಆಗಲ್ಲ. ಮತ್ತು ಸ್ಯಾಂಜನ್ನು ನಾನು ಮೇಂಟೈನ್ ಮಾಡಬೇಕು. ಸೊ ಇಬ್ಬರು ಚಿಕ್ಕ ಇರೋದ್ರಿಂದ ನನಗೆ ಹೆಲ್ಪ್ಫುಲ್ ಆಗೋದಂತಂದರೆ ಸ್ಟ್ರೋಲರ್. ಸೊ ನಾನು ಸ್ಟ್ರೋಲರ್ ಇಲ್ಲದೆ ಮತ್ತು ಸ್ಟ್ರೋಲರ್ ತಗೊಂಡು ಹೋಗೋಕ್ಕಾಗದೇ ಇರೋಂಥ ಜಾಗದಲ್ಲಿ ನಾನು ಹೋಗೋದೇ ಇಲ್ಲ. ಸೊ ಈಗಿನ ಒಂದು ಟೈಮಲ್ಲೇ ಈಗ ಇಬ್ಬರು ಸಣ್ಣವ್ರು ಇರೋದ್ರಿಂದ ಇಬ್ಬರಿಗೂ ನಾನು ಗೈಡೆನ್ಸ್ ಕೊಡಬೇಕು. ಪೇರೆಂಟ್ಸ್ ಇಲ್ಲದೆ ಅವರು ಮೂವ್ ಆಗೋಕ್ಕಾಗಲ್ಲ ಅಂತ ಟೈಮಲ್ಲಿ ನಾನು ಜಾಸ್ತಿ ಸೆಲೆಕ್ಟ್ ಮಾಡೋದು, ಚೂಸ್ ಮಾಡೋದು. ನಾನು ಒಬ್ಬಳೇ ಹೋಗ್ತೀನಿ ಅಂತಂದರೆ ಮಾಲ್ಸ್. ಸೊ ಮಾಲಲ್ಲಿ AC ಇರುತ್ತೆ, ಸೊ ನಾವು ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಮಗುನು ಸ್ಟ್ರೋಲರ್ಗೂ ತೊಂದರೆ, ಯಾವುದೇ ಥರ ತೊಂದರೆ ಆಗಲ್ಲ. ಎಷ್ಟೇ ಹೇಳಿದ್ರು ಬಿ ಕ್ವೈಟ್ ಅಂತಂದರೆ ಅವ್ರಿಗೆ ಅದ್ರದ್ದು ಮೀನಿಂಗೇ ಗೊತ್ತಿಲ್ಲ, ಅನ್ನೋ ಥರ ಬಿಹೇವ್ ಮಾಡ್ತಾನೆ ಇರ್ತಾರೆ. ಅವ್ನು ಹಾಗೆ ಮಾಡುವಾಗ ಇವ್ನು ಮುಂದೆ ಹೋಗೋದೇ ಇಲ್ಲ, ಇಲ್ಲೇ ಸ್ಟಕ್ ಆಗಿರ್ತಾನೆ. ಜೋಶು ಇಷ್ಟು ಅಲ್ತಿರೋದೇನು ಗೊತ್ತುಂಟಾ, ಆಟೋ ಬುಕ್ ಮಾಡಾದ್ಮೇಲೆ ಟೈಮ್ ತಗೊಳುತ್ತಲ್ವಾ, ಸೊ ಅವ್ನಿಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ರೆಡಿ ಆದ್ಮೇಲೆ ಹೋಗ್ತಾ ಇರ್ಬೇಕಷ್ಟೇನೆ, ಇಲ್ಲ ಅಂತಂದ್ರೆ ಅವ್ನು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಸೊ ಇವಾಗ ಆಟೋ ಹತ್ತದ್ಮೇಲೆ ಸ್ವಲ್ಪ ಖುಷಿಯಾಗಿದ್ದಾನೆ. ಅಂಡ್ ಅವನು ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾನೆ ವೆಹಿಕಲ್ಸ್ನೆಲ್ಲ ನೋಡೋದು. ಹೊರಗಡೆ ಬಂದಾಗ ತುಂಬಾ ಖುಷಿ ಆಗ್ತಾನೆ ನಾನು. ಸೊ ಇಬ್ರು ಹಿಂಗೆ ಕೈಯಲ್ಲಿ ಹಿಡ್ಕೋಬೇಕು. ಒಬ್ಳೆ ಕುತ್ಕೊಂಡಾಗಕಿನ್ನ ಇಬ್ರು ಇದ್ದಾಗ ತುಂಬಾ ಅಲರ್ಟ್ ಆಗಿರ್ಬೇಕು. ಅದು ಆಟೋದಲ್ಲಿ ಅಂತಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇನ್ನು ಅವ್ನ ಲ್ಯಾಂಗ್ವೇಜ್ ಅಲ್ಲಿ ಅವ್ನು ಹೇಳ್ತಾನೆ ಇದ್ದಾನೆ ಆಟೋ ಬಸ್ ಅಂತ ಹೇಳ್ಕೊಂಡು. ಅಂಡ್ ನನ್ನ ಮನೆಯಿಂದ ಇರೋದು 1.5 ಕಿಲೋಮೀಟರ್ ಅಷ್ಟೇನೆ, ಬೇಕಿದ್ರೆ ನಡ್ಕೊಂಡು ಕೂಡ ಹೋಗ್ಬೋದು. ಬಟ್ ಈ ಟ್ರಾಫಿಕ್ ಅಲ್ಲಿ ನೋಡಿ ಹಿಂಗೆ ಸ್ಟಕ್ ಆಗಿರುತ್ತೆ, ತುಂಬಾ ಹೊತ್ತು ವೆಯ್ಟ್ ಮಾಡಬೇಕು. ಅಂಡ್ ಇದೇ ಮಾಲ್ಗೆ ನಾನು ಹೋಗ್ತಿರೋದು, RMZ ಮಾಲ್. ಸೊ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅವಾಗ ಏನಾದ್ರು ವಿಸಿಟ್ ಮಾಡ್ಬೋದು, ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ಅಂದಾಗನು. ಇಲ್ಲಾಂದರೆ ಸಂಡೇ ಟೈಮಲ್ಲಿ ಆಫರ್ ಇರುತ್ತೆ ಸ್ಪಾರಲ್ಲಿ. ಸೊ ಗ್ರೋಸರೀಸ್ ಎಲ್ಲ ಆಫರ್ ನಡೆಯುತ್ತೆ, ತಗೋಬೋದು. ಸ್ವಲ್ಪ ಗ್ರೋಸರೀಸು ತಗೊಳ್ಳೋಣ ಆ್ಯಂಡ್ ಮಕ್ಕಳನ್ನು ಸ್ವಲ್ಪ ಸುತ್ತಾಡ್ಸೋಣ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಜಸ್ಟ್ 1.5 ಕಿಲೋಮೀಟ್ರಲ್ಲಿ ಮಾಲ್ ಇದೆ. ಆ್ಯಂಡ್ ಈ ಸ್ಟ್ರೋಲರಲ್ಲಿ ನಾನು ಈ ಮಮ್ಮಿ ಬ್ಯಾಗನ್ನು ಇಟ್ಕೋಬೋದು ಆರಾಮ್ಸೆ. ಆ್ಯಂಡ್ ಜೋಶುನು ಕುತ್ಕೊಂಡಿದ್ದಾನೆ. ಆ್ಯಂಡ್ ಸ್ಯಾಂಜೋ ತಳ್ಳಿದ್ರೆ ಅವನಿಗೆ ಆಗಲ್ಲ, ನಾನೇ ತಳ್ಕೊಂಡು ಹೋಗ್ಬೇಕು. ಸಮ್ಟೈಮ್ಸು ನಾನು ಇಲ್ಲಿ ಸ್ಟ್ರೋಲರು ಇರುತ್ತೆ, ಒಂದು ದಿವಸ ಅದೇ ಥರನೇ ನಾನು ಸ್ಟ್ರೋಲರ್ ತಗೊಂಡು ಬಂದಿಲ್ಲ. ಅವತ್ತಿನ ದಿವಸನೇ ನನಗೆ ಅನ್ಲಕ್ಕಿಯಾಗಿ ನನಗೆ ಸ್ಟ್ರೋಲರ್ ಸಿಕ್ಕಿಲ್ಲ. ನೋಡಿ ಇವತ್ತು ನೋಡಿದ್ರೆ ಇಲ್ಲಿದೆ. ಸೊ ಯೂಸ್ ಮಾಡ್ಕೋಬೋದು. ಇಲ್ಲಿ ಸ್ಟ್ರೋಲರ್ಸ್ ಇರುತ್ತೆ, ಪಪ್ಪಿಗೂ ಇರುತ್ತೆ, ಡಾಗ್ಸ್ ಪೆಟ್ಸನ್ನ ಕರ್ಕೊಂಬರೋರಿಗೆ ಅವ್ರಿಗೂ ಕೂಡ ಇರುತ್ತೆ. ಆಮೇಲೆ ಫಸ್ಟು ವಾಶ್ರೂಮ್ಗೆ ಹೋಗೋಣ ಅನ್ಕೊಂಡೆ, ಮತ್ತೆ ಆ ಕಡೆ ಈ ಕಡೆ ಮೇಲೆ ಹೋಗೋದು ಬಿಡಲ್ಲ ಅಂತೇಳಿ. ಆ್ಯಂಡ್ ತುಂಬ ಒಂಥರ ಸೌಂಡ್ ಬರ್ತಾ ಇತ್ತು. ಏನಿದೆ ಅಂತ ಫಸ್ಟ್ ಫ್ಲೋರಲ್ಲಿ ಏನಾದ್ರು ನಡೆಯುತ್ತೆ, ಸಂಡೇಸಲ್ಲಿ ಸ್ಪೆಷಲ್ ಏನಾದ್ರು ನಡೆಯುತ್ತೆ. ಸೊ ಇದೇನೋ ನಡೀತಾ ಇದೆ. ನನಗೆ ಒಳ್ಳೆ ಸಣ್ಣಕ್ಕಿದ್ದಾಗ ನಾವುಗಳು ಯಕ್ಷಗಾನ ನೋಡಿರ್ತೀವಲ್ಲ ಆ ಥರ ಫೀಲ್ ಆಯಿತು. ಬಟ್ ಜೋಶು ಅದನ್ನ ನೋಡ್ಬಿಟ್ಟು ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ, ಹೆದರ್ಕೊಂಡ್ಬಿಟ್ಟ. ಅವ್ರು ಕುಣಿಯೋದು ನೋಡ್ಬಿಟ್ಟು ಚೆನ್ನಾಗಿ ಮಾಡ್ತಾ ಇದಾರಲ್ವಾ, ನೋಡ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಬಟ್ ಇವನು ಅಳ್ತಿರೋದ್ರಿಂದ ವಾಪಸ್ಸು
ನನ್ನ ಮಗ ನೋಡಿ ನನಗೆ ಏನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಂತೇಳಿ. ಆ್ಯಂಡ್ ನಾನು ಬಂದಾಗೆಲ್ಲ ನಾನು ಈ ಗರ್ಲ್ಸ್ ಡ್ರೆಸ್ ನೋಡ್ತಾ ಇರ್ತೀನಿ, ಒಂದು ಕಣ್ಣು ಅಲ್ಲಿಗೆ ಹೋಗೇ ಹೋಗುತ್ತೆ ನೋಡಿ. ಕರ್ಕೊಂಡು ಬಂದಮೇಲೆ ಒಂದು ವಾಶ್ರೂಮ್ಗೆ ಹೋಗೋದಿರುತ್ತೆ. ಆ್ಯಂಡ್ ಸಂಜೆ ಏನು ಮಾಡ್ತಾನೆ ಅದನ್ನೇ ಜೋಶು ಮಾಡ್ತಾ ಇದ್ದಾನೆ. ನಾನು ಅದನ್ನ ಅಲ್ಲಿ ಅಬ್ಸರ್ವ್ ಮಾಡಿಲ್ವಾ, ಮನೆಗೆ ಬಂದಮೇಲೆ ನಾನು ವಿಡಿಯೋ ಎಡಿಟ್ ಮಾಡುವಾಗ ನೋಡ್ತಾ ಇದ್ದೀನಿ. ಸಿ ಅವ್ನು ಹಿಂಗೆ ಕೈ ಇಟ್ಕೊಂಡಿದ್ದಾನೆ, ಹಂಗೆ ಇಟ್ಕೊಂಡಿದ್ದಾನೆ. ಅಣ್ಣ ಏನು ಮಾಡ್ತಾನೆ ಅದನ್ನೇ ತಮ್ಮ ಫಾಲೋ ಮಾಡ್ತಾನೆ. ಆ್ಯಂಡ್ ಇದು ಬಂದ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದು ಚೆನ್ನಾಗಿ ಅನಿಸ್ತು, ತಗೋಬೇಕು ಅನ್ಕೊಂಡೆ. ಬಟ್ ಇದನ್ನೆಲ್ಲ ತಗೊಂಡು ನಾನು ಒಬ್ಳೇ ಆ ಕಡೆ ಈ ಕಡೆ ಸುತ್ತಾಡೋಕ್ಕೂ ಆಗಲ್ಲ, ಮ್ಯಾನೇಜ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಟಾಯ್ ಸೆಕ್ಷನ್ ಬಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗುತ್ತೆ. ಒಂದೆರಡು ಟಾಯ್ಸನ್ನ ನೋಡ್ಕೊಳ್ತಾರೆ, ಬೇಕು ಅಂತ ಹೇಳ್ತಾರೆ. ನಾನು ಮ್ಯಾಕ್ಸಿಮಮ್ ನಾನು ಅವ್ರಿಗೆ ಹೇಳ್ತೀನಿ, ಕಟ್ ಮಾಡ್ತೀನಿ ಬೇಡ ಅಂತೇಳಿ. ಯಾಕಂತಂದರೆ ತಗೊಳ್ಳೋದಷ್ಟೇ, ಅದಾದ್ಮೇಲೆ ಮತ್ತೆ ಮನೆಗೆ ಬಂದಮೇಲೆ ಹೊಡೆದಾಕೋದು. ಆ್ಯಂಡ್ ಸಂಡೇಸಲ್ಲೇ ನೋಡಿ ಈ ಥರ 50% ಆಫ್ ಇರುತ್ತೆ. ಒಳ್ಳೆ ಬ್ರ್ಯಾಂಡೆಡ್ ಕಂಪನಿಗಳದ್ದೇ ಆಫ್ ನಡೀತಾ ಇರುತ್ತೆ. ಸೊ ಬೇಕಾಗಿರೋದು ಐಟಮ್ ಮಾತ್ರ ತಗೋಬೇಕು. ಆಫ್ ಇದೆ ಅಂತ ಹೇಳಿ ಎಲ್ಲರೂ ತಗೊಂಡ್ರೆ ನಾವು ಮನೆಗೆ ರಿಟರ್ನ್ ಬರುವಾಗ ನಮ್ಮ ಕೈಲಿರೋ ದುಡ್ಡು ಖಾಲಿ ಆಗಿರುತ್ತೆ. ಆ್ಯಂಡ್ ನಾನು ಫಿಶ್ ತಗೊಳ್ಳೋಣ ಅಂತ ನೋಡಿದೆ ಮಾಲಲ್ಲಿ, ಮತ್ತೆ ನಾವು ಹೊರಗಡೆ ತಗೊಳ್ಳುವಾಗ ರೇಟ್ ಎಷ್ಟಿರುತ್ತೆ ಅಂತೇಳಿ. ಆ್ಯಕ್ಚುಲಿ ಇಲ್ಲಿ ಫಿಶ್ದು ಇವತ್ತು ಕಮ್ಮಿ ಇತ್ತು, ಬಟ್ ನೈಟ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಶ್ ಇರಲ್ವೇನೋ ಅಂತ ಸುಮ್ಮನೆ ಅದೇ. ಆ್ಯಂಡ್ ಇದನ್ನ ಡರ್ಮಾ ರೋಲರ್ ನನಗೆ ಇದು ತಗೋಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ದೆ. ಬಟ್ ಇದನ್ನ ನಾನು ಇಲ್ಲಿ ಟ್ರೈ ಮಾಡಿದಾಗ ಮುಖಕ್ಕೆ ಒಂಥರ ಚುಚ್ಚಿದಂಗೆ ಅನಿಸ್ತದೆ. ನೀವೇನಾದ್ರೂ ಈ ಥರ ಡರ್ಮಾ ರೋಲರ್ನ ಯೂಸ್ ಮಾಡಿದ್ದೀರಾ? ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನೋಡಿ ಇವನು ಇದರಲ್ಲೇ ಕುತ್ಕೊಂಡಿರ್ತಾನೆ ಆರಾಮಾಗಿ, ಆ ಕಡೆ ಈ ಕಡೆ ಓಡಾಡಲ್ಲ. ಸೊ ಇವನು ಓಡಾಡೋನಾಗೂ ಸ್ಯಾಂಜನು ಓಡಾಡ್ತಿದ್ರೆ ಏನಾಗುತ್ತೆ ನನಗೆ ಅಂದರೆ, ಎರಡು ಕಡೆನೂ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡೋದು ನಾನು ಒಂಥರ ಎಕ್ಸಾಸ್ಟ್ ಹೋಗ್ಬಿಡ್ತೀವಿ, ಒಂಥರ ಫ್ರಸ್ಟ್ರೇಟ್ ಆಗೋಗ್ಬಿಡುತ್ತೆ. ಬಾ ಆ ಕಡೆ ಬಾ, ಈ ಕಡೆ ಬಾ, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳೋದೇ ಆಗೋಗುತ್ತೆ. ಬಟ್ ಇವನು ಇಲ್ಲಿ ಕುತ್ಕೊಂಡಿರ್ತಾನೆ, ಅವನು ಸ್ಯಾಂಜನು ಸ್ವಲ್ಪ ಮ್ಯಾನೇಜ್ ಮಾಡಿದ್ರೆ ಆಗುತ್ತೆ. ಆ್ಯಂಡ್ ನಾನು ನೋಡಿ ಪರ್ಚೇಸ್ ಮಾಡಿರುತ್ತೆ ಸ್ಪಾರಲ್ಲಿ, ಅದನ್ನೆಲ್ಲ ಕೂಡ ನಾನು ಇದರಲ್ಲೇ ಇಟ್ಬಿಟ್ಟಿದ್ದೀನಿ. ಎವ್ರಿಥಿಂಗ್ ನೋಡಿ ಇದು ಫಿಟ್ ಆಗುತ್ತೆ, ಇಷ್ಟೇ ಆರಾಮ್ಸೆ ಇಟ್ಕೋಬೋದು. ಎಷ್ಟಾಗುತ್ತೆ ಅಷ್ಟನ್ನೇ ನಾನು ಪರ್ಚೇಸ್ ಮಾಡೋದು. ಸೊ ಆಫಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದೆ ನಾನು. ಬ್ಯಾಗ್ ತೊಗೊಂಬರ್ಬೇಕಾಗಿತ್ತು, ಬ್ಯಾಗ್ ತೊಗೊಂಬಂದಿಲ್ಲ. ಅದನ್ನು ನೋಡಿ 22 ರೂಪೀಸ್, ಅದಕ್ಕೆ ಸುಮ್ಮನೆ ವೇಸ್ಟು. ಇದೇ ವೇಸ್ಟ್ ಖರ್ಚುಗಳನ್ನೋದು. ದುಡ್ಡು ಹೆಂಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಅಂತೀವಲ್ಲ, ಇದೇ ಥರನೇ ಹೋಗ್ತಾ ಇರುತ್ತೆ. ಆ್ಯಂಡ್ ಮಮ್ಮಿ ಬ್ಯಾಗಲ್ಲಿ ನೋಡಿ ಆರಾಮ್ಸೆ ಅವನಿಗೆ ವಾಟರ್ ಬಾಟಲು, ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿರ್ತೀನಿ, ಅದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ಆ್ಯಂಡ್ ಬ್ಯಾಗನ್ನು ನಾನು ಸ್ಯಾಂಜು ಟೈಮಲ್ಲಿ ನಾನು ತೊಗೊಂಡಿದ್ದು, ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಇದು ಕೂಡ ಸ್ಟ್ರಾಲರು ಕೂಡ ತುಂಬ ಸ್ಯಾಂಜು ಟೈಮಲ್ಲೇ ತೊಗೊಂಡಿದ್ರೆ ನನಗೆ ನನ್ನ ಪೋಸ್ಟ್ ಪಾರ್ಟಮ್ ತುಂಬ ಈಸಿ ಆಗ್ತಿತ್ತು ಅನಿಸುತ್ತೆ. ಈ ಡ್ಯಾನ್ಸ್ನ ಅವನು ಈ ಒಂದು ಟ್ಯಾಲೆಂಟ್ನ ಇಲ್ಲೇ ಬಂದು ತೋರಿಸ್ತಿದ್ದಾನಪ್ಪ. ಮನೆ ನಾನು ನೋಡೇ ಇರಲಿಲ್ಲ, ಮೈಕಲ್ ಜಾಕ್ಸನ್ ಸ್ಟೆಪ್ಸ್ ಥರ ಚೆನ್ನಾಗಿ ಮಾಡ್ತಾ ಇದ್ದಾನಲ್ವಾ. ಡ್ಯಾನ್ಸ್ ಕ್ಲಾಸಿಗೆ ಕಲಿಸೋಣ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲಿ ನಿಜವಾಗ್ಲೂ ಫೀಲ್ ಆಯಿತು ಡ್ಯಾನ್ಸ್ ಕ್ಲಾಸಿಗೆ. ಆ್ಯಂಡ್ ನೋಡಿ ಅವನು ಅಡೆನ್ಸಿ ಕಾಡ್ತಾನೆ, ಏನ ಒಂದು ಸೆಕೆಂಡ್ ಸುಮ್ಮನೆ ಕೂರಲ್ಲ. ಟೋಡ್ಲರ್ ಮಮ್ಮ ಅಂತಂದರೆ ಸುಮ್ಮನೆ ಅಲ್ಲ, ನಾವು ಅವನ ಥರನೇ 24/7 ಎನರ್ಜೆಟಿಕ್ ಆಗಿರಬೇಕು. ಹಾಗೆ ನಾವು ಹೆಲ್ತಿ ಫುಡ್ ತಿನ್ನಬೇಕು ಆ್ಯಂಡ್ ಫಿಟ್ ಆಗಿರಬೇಕು. ಮತ್ತು ನನ್ನ ಫಿಟ್ನೆಸ್ಸಿಗೆ ನಾನು ನೋಡ್ತಾ ಇದ್ದೆ, ಯಾವ ಥರ ಆಗೋಗಿದ್ದೀನಿ ಅಂತ ಅನಿಸ್ತಿದೆ. ಸ್ವಲ್ಪ ಡುಮಿನಿ ಅಂತ ಕಾಣಿಸ್ತಿದೆ. ಆ್ಯಂಡ್ ಊರಿಗೆ ಬಂದವರು ನೀರಿಗೆ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಅಲ್ಲ, ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾರಾ ಅಂತ ಕೇಳ್ದಂಗೆ, ಮಾಲಿಗೆ ಬಂದವರು ಫನ್ ಝೋನ್ಗೆ, ಕಿಡ್ಸ್ ಝೋನಿಗೆ ವಿಸಿಟ್ ಮಾಡದೇ ಇರೋಕ್ಕಾಗುತ್ತಾ? ಆ್ಯಂಡ್ ನಮ್ಮ ಜೋಶುದೇ ನನಗೆ ವಂಡರ್ ಆಗ್ತಿರೋದು, ಅಣ್ಣ ಏನು ಮಾಡ್ತಾ ಇದ್ದಾನೆ ಅಂತ ಕಣ್ಣು ಬ್ಲಿಂಕ್ ಮಾಡ್ದೇನೆ ನೋಡ್ತಾ ಇರೋದು ನೋಡಿ. ಅವನು ಎಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದಾನಲ್ವಾ. ಆಮೇಲೆ ತಿನ್ನೋದು ಸ್ವಲ್ಪ ಇದ್ದೇ ಇರುತ್ತಲ್ವಾ, ತಿನ್ನೋದು, ಕುಡಿಯೋದು, ತಿನ್ಸೋದು, ಮಾಡೋದು ಎಲ್ಲ. ಆ್ಯಂಡ್ ಇವಾಗ ಎಷ್ಟು ಟೈಮ್ ಅಂತಂದರೆ ಆ್ಯಕ್ಚುಲಿ 10:30, ಮಾಲ್ ಕ್ಲೋಸ್ ಆಗೋದು 11 o'clock ಅನಿಸುತ್ತೆ. ಸೊ 10:30 ಆದರೂ ನಾವಿಲ್ಲೇ ಇದ್ದೀವಿ, ಯಾಕಂದರೆ ಮಧ್ಯಾಹ್ನ ಚೆನ್ನಾಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೆಲ್ಲರಿಗೂ ಬಾಯ್.